ಆವತ್ತು ಕಾಲೇಜಲ್ಲಿ ಯಾವುದೋ ಇವೆಂಟ್ ಇರುತ್ತೆ. ಎಲ್ಲ ಸ್ಟೂಡೆಂಟ್ಸು ವಾಲಂಟ್ರಿಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಕಾಲೇಜ್ ಗ್ರೂಪಲ್ಲಿ ಅವಿನಾಶ್ ಒಂದು ಮೆಸೇಜ್ ಬರುತ್ತೆ. ಇಷ್ಟ ಇಲ್ದಿದ್ರೂ ಸುಮ್ಮನೆ ಎಂಜಾಯ್ ಮಾಡ್ಬೋದಲ್ಲ ಅಂದ್ಕೊಂಡು ಕಾಲೇಜ್ ಕಡೆ ಹೊರಡ್ತಾನೆ. ಅಲ್ಲಿ ಹೋಗಿ ನೋಡಿದರೆ ಟೀಚರ್ಸು ಸ್ಟೂಡೆಂಟ್ಸ್ನೆಲ್ಲ ಗ್ರೂಪ್ ಮಾಡಿ ಒಂದೊಂದು ಗ್ರೂಪ್ಗೆ ಒಂದೊಂದು ಕೆಲಸ ಕೊಡ್ತಿರ್ತಾರೆ. ಹಾಗೆ ಅವಿನಾಶ್ಗೆ ಲೈಬ್ರರಿ ಕ್ಲೀನ್ ಮಾಡೋ ಕೆಲಸ ಸಿಗುತ್ತೆ. ಯಾಕಾದರೂ ಬಂದೆ ಗುರು, ಎಂಜಾಯ್ ಮಾಡೋಣ ಅಂದ್ಕೊಂಡು ಬಂದರೆ ಇವ್ರೇನು ಕೆಲಸ ಕೊಟ್ಬಿಟ್ರಲ್ಲ ಅಂತ ಬೈಕೋತಾನೆ ಒಂದೊಂದೇ ಬುಕ್ ರ್ಯಾಕ್ ಕ್ಲೀನ್ ಮಾಡ್ತಾ ಇರ್ತಾನೆ. ಹೀಗೆ ಬುಕ್ ಕ್ಲೀನ್ ಮಾಡ್ತಾ ಮಾಡ್ತಾ ಕಾರ್ನರಲ್ಲಿ ಒಂದು ಬುಕ್ ನೋಡ್ತಾನೆ. ಹಳೇ ಬುಕ್ಕು, ಒಂಥರ ಅಟ್ರ್ಯಾಕ್ಟಿವ್ ಕವರು. ಅದ್ರ ಮೇಲಿರೋ ಫಾಂಟ್ಸು ಮತ್ತು ಅದ್ರ ಮೇಲಿರೋ ವರ್ಡ್ಸ್ ನೋಡಿದರೆ ಏನೋ ಒಂಥರ ಅಟ್ರ್ಯಾಕ್ಷನ್. ಏನಿದು ಹೀಗಿದೆ ಬುಕ್ಕು ಅಂತ ಕೈಲಿ ತೊಗೊಂಡು ನೋಡ್ತಾನೆ. SV ಅಂತ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರೆದಿರುತ್ತೆ. ಏನೋ ಒಂಥರ ಕುತೂಹಲ. ಫಸ್ಟ್ ಪೇಜ್ ತೆಗೆದು ನೋಡಿದರೆ ಅದರಲ್ಲಿ ಜಗತ್ತನ್ನೇ ಎಚ್ಚರಿಸಲು ಹೊರಟ ಯುವಕನ ಕಥೆ ಅಂತ ಬರೆದಿರುತ್ತೆ. ಯಾರಪ್ಪ ಈ ಯುವಕ? ಜಗತ್ತನ್ನು ಎಚ್ಚರಿಸೋದಂದ್ರೇನು ಅಂದ್ಕೊಂಡು ಮುಂದಿನ ಪೇಜ್ ಟರ್ನ್ ಮಾಡಿ ನೋಡ್ತಾನೆ. ಅಲ್ಲಿ ತರುಣ ವಿವೇಕಾನಂದರು ಧ್ಯಾನದಲ್ಲಿ ಕೂತಿರೋ ಚಿತ್ರ. ಏನೋ ಒಂಥರ ಸೆಳೆತ ಆ ಚಿತ್ರ ನೋಡಿದರೆ. ಆ ಮುಖ ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನ್ನೋ ಹಾಗಿತ್ತು. ಈ ಮಧ್ಯ ಅವಿನಾಶ್ ಗುಂಪಲ್ಲಿದ್ದ ಎಲ್ಲ ಸ್ಟೂಡೆಂಟ್ಸು ಎಲ್ಲ ಲೈಬ್ರರಿನ ಕ್ಲೀನ್ ಮಾಡಿ ರಿಟರ್ನ್ ಹೋಗ್ತಿರ್ತಾರೆ. ಆದರೆ ಅವಿನಾಶಿಗೆ ಮಾತ್ರ ಇದ್ಯಾವುದು ಅರಿವೇ ಇಲ್ಲ. ಆ ಪುಸ್ತಕನ ಓದಲೇಬೇಕು ಅನ್ನೋ ಹಂಬಲ ಶುರುವಾಯ್ತು ಅವನಿಗೆ. ಹಾಗೆ ಮುಂದೆ ಓದ್ತಾ ಹೋಗ್ತಾನೆ. ಅದರಲ್ಲಿ ವಿವೇಕಾನಂದರು ಅವರ ಯಂಗೇಜಲ್ಲಿ ಅವರಿಗಿದ್ದ ಪ್ರಶ್ನೆಗಳು, ಉತ್ತರ ಹುಡುಕೋಕೆ ಅವರು ಓಡಾಡಿದ ಜಾಗಗಳ ಬಗ್ಗೆ, ಕಷ್ಟಪಟ್ಟು ಅವರು ಪಡ್ಕೊಂಡಿದ್ದ ಉತ್ತರಗಳ ಬಗ್ಗೆ, ಹೀಗೆ ಅಂದರೆ ಯುವಕರು ಹೇಗೆ ಅಚಲ ನಿರ್ಧಾರಗಳನ್ನು ತಗೋಬೇಕು, ಯಾವ ಮಾರ್ಗಗಳಿಂದ ಯುವಕರು ತಮ್ಮ ಭವಿಷ್ಯವನ್ನು ಉತ್ತಮಗೊಳಿಸ್ಕೋಬೇಕು ಅನ್ನೋ ಮಾರ್ಗಗಳನ್ನು ಬರೆದಿರ್ತಾರೆ. ಬರೆದಿರೋ ಇವನ್ನೆಲ್ಲ ಓದ್ತಾ ಓದ್ತಾ ತಿಳ್ಕೋಬೇಕು ಅನ್ನೋ ಉತ್ಸಾಹ ಇನ್ನೂ ಜಾಸ್ತಿಯಾಗಿ ವಿವೇಕಾನಂದರೇ ಅವಿನಾಶ್ ಜೊತೆ ಮಾತಾಡ್ತಿದ್ದಾರೇನೋ ಅನ್ನೋಷ್ಟು ಇನ್ವಾಲ್ವ್ ಆಗಿಬಿಡ್ತಾನೆ. ಹೀಗೆ ಮುಂದೆ ಒಂದು ಪೇಜಲ್ಲಿ ಈ ರಾಷ್ಟ್ರದ ಭವಿಷ್ಯ ಯುವಕರ ಕೈಲಿದೆ, ಅವಶ್ಯಕತೆ ಬಂದಾಗ ಭವಿಷ್ಯ ಕಟ್ಟಲು ಅವರು ನಿಲ್ಲುತ್ತಾರಾ ಅಂತ ಪ್ರಶ್ನೆ ಇರುತ್ತೆ. ಹೀಗೆ ಪ್ರಶ್ನಾರ್ಥಕ ಚಿಹ್ನೆ ಹಾಕಿರೋ ಈ ಲೈನು ಕಡೆ ಅವಿನಾಶ್ ಗಮನ ಹೋಗುತ್ತೆ. ಈ ಲೈನು ಅವಿನಾಶ್ ತಲೆಯಲ್ಲಿ ಕುತೂಹಲ ಮೂಡಿಸುತ್ತೆ. ನೋಡುತ್ತಾ ಈ ಸಾಲು ಹೊಳೆಯೋಕೆ ಶುರು ಮಾಡುತ್ತೆ. ಈಗ ಅವಿನಾಶ್ಗೆ ಹೊಳಿತಿರೋ ಈ ಸಾಲುಗಳು ಮಾತ್ರ ಕಾಣ್ತಿದ್ದಾವೆ. ಸುತ್ತಮುತ್ತಲೂ ಕತ್ತಲು. ಆ ಅಕ್ಷರಗಳ ಬೆಳಕು ಕಣ್ಣು ಕುಕ್ಕಿ ಇವನ್ನ ಸುತ್ತುವರೆದು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ಯಾವುದೋ ಬೇರೆ ಜಗತ್ತಿಗೆ ಹೋಗಿ ನಿಂತಿರೋ ಹಾಗೆ ಫೀಲ್ ಆಗ್ತಿದೆ. ಆ ಕಡೆ ಈ ಕಡೆ ತಿರುಗಿ ನೋಡಿದರೆ 19ನೇ ಶತಮಾನ. ಸುತ್ತಲೂ ಸಂತೆ, ಎಲ್ಲ ಜನ ಒಂದೇ ದಿಕ್ಕಿಗೆ ಓಡ್ತಿದ್ದಾರೆ. ಯಾವುದೋ ಮೂಲೆಯಲ್ಲಿ ಒಬ್ಬ ಯುವಕ ನಿಂತು ಜನಗಳ ಗುಂಪಿಗೆ ಏನೋ ಉಪದೇಶ ಮಾಡ್ತಿದ್ದಾರೆ. ಏನಿರಬಹುದು ಅಂತ ನೋಡೋಕೆ ಮುನ್ನಡಿತಾನೆ. ಅದೇ ಕೇಸರಿ ವಸ್ತ್ರ, ಅದೇ ತಲೆ ಮೇಲೆ ಕಟ್ಟಿದ ಬಟ್ಟೆ. ಆ ಬುಕ್ಕಲ್ಲಿ ನೋಡಿದ ಯುವಕ ಇವರೇ. ಯಾರಿವರು? ಇವ್ರನ್ನ ಮಾತಾಡಿಸ್ಬೇಕಲ್ಲ ಅಂತ ಮುಂದೆ ನಡೀತಾನೆ. ಜನಗಳನ್ನು ದಾಟಿ ಮುಂದೆ ನಡೆದು ಸ್ವಾಮಿ ವಿವೇಕಾನಂದರನ್ನ ಭೇಟಿಯಾಗ್ತಾನೆ. ಭೇಟಿಯಾಗಿ ತನ್ನ ಪರಿಚಯ ಮಾಡ್ಕೋತಾನೆ. ಅವನಿಗೆ ಕುತೂಹಲ ತಡಿಲಾರ್ದೆ, ಸ್ವಾಮಿ ನಾನು ಅವಿನಾಶ್ ಅಂತ, ನಾನು 21ನೇ ಶತಮಾನದವನು ಅಂತ ಹೇಳ್ತಾನೆ. ವಿವೇಕಾನಂದರು ಈ ಮಾತಿಗೆ ಏನು ವಿಚಲಿತರಾಗದೆ ನಗ್ತಾ ಒಂದು ಪ್ರಶ್ನೆ ಕೇಳ್ತಾರೆ. ಈಗ ನಿನ್ನ ಜನ್ರೇಷನ್ನಲ್ಲಿರೋ ಯುವಜನ ತಮ್ಮ ಸಂಪೂರ್ಣ ಸಾಮರ್ಥ್ಯನ ಬಳಸ್ತಿದಾರಾ? ಈ ಪ್ರಶ್ನೆ ಕೇಳಿಸ್ಕೊಂಡು ಅವಿನಾಶ್ಗೆ ಶಾಕ್ ಆಗ್ಬಿಡುತ್ತೆ. ಈ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗಲ್ಲ. ತನ್ನ ಜನ್ರೇಷನ್ನ ಯುವಜನತೆನ ನೆನಪು ಮಾಡ್ಕೋತಾನೆ. ತನ್ನ ಜನ್ರೇಷನ್ ಯುವಕರು ಬೇಡದ ವಿಷಯಗಳಾಗಿರೋ ಅಂಧಾಭಿಮಾನ, ದುರಭ್ಯಾಸ, ಹುಚ್ಚು ಮೊಬೈಲ್ ಬಳಕೆ, ದೊಡ್ಡ ಚಿಂತನೆಗಳೇ ಇಲ್ಲದಿರೋದನ್ನು ನೆನೆಸ್ಕೊಂಡು ಯಾಕೆ ಇವರೆಲ್ಲ ಹೀಗೆ ಬೇಡದ ವಿಷಯಗಳಲ್ಲಿ ಕಳೆದೋಗಿದ್ದಾರೆ, ಇವರಿಗೆ ಇವರು ತಮ್ಮ ಟೈಮ್ ವೇಸ್ಟ್ ಮಾಡ್ತಿರೋದ್ರ ಬಗ್ಗೆ ನಾನು ಹೇಳ್ಕೊಡ್ಬೇಕಲ್ಲ ಅಂತ ಮನಸ್ಸಲ್ಲೇ ಅನ್ಕೋತಿರ್ತಾನೆ. ತನ್ನ ಜನ್ರೇಷನ್ ಯುವಕರ ಈ ಪರಿಸ್ಥಿತಿ ನೋಡಿ ವಿವೇಕಾನಂದರ ಪ್ರಶ್ನೆಗೆ ಉತ್ತರ ಕೊಡೋಕೆ ಹಿಂಜರಿತಿರ್ತಾನೆ. ಅವಿನಾಶನ ಮನಸ್ಸನ್ನ ಅರ್ಥ ಮಾಡಿಕೊಂಡು ವಿವೇಕಾನಂದರು ಅವನಿಗೆ ಹೇಳ್ತಾರೆ, ಬೇರೆಯವ್ರನ್ನ ಎಚ್ಚರ ಮಾಡೋ ಮೊದಲು ನೀನು ಎಚ್ಚರ ಆಗಬೇಕು. ನಿನ್ನನ್ನು ನಾನು ಎಚ್ಚರ ಮಾಡ್ತೀನಿ, ನೀನು ತಯಾರಾಗಿದೆಯಾ ಅಂತ ಕೇಳ್ತಾರೆ. ಹೀಗೆ ಕೇಳ್ತಾನೆ ಅಲ್ಲೊಂದು ಯುವಕರ ಗುಂಪಿಗೆ ಅವಿನಾಶ್ನ ವಿವೇಕಾನಂದರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಕೇಳ್ತಾರೆ, ನೋಡು ಇವರು ತಮ್ಮೊಳಗೆ ಭಯದಿಂದ ಹೊರಬರೋಕೆ ಕಷ್ಟಪಡ್ತಿರೋರು, ಆತ್ಮಸ್ಥೈರ್ಯ ಕಳ್ಕೊಂಡಿರೋ ಯುವಕರು. ನಾನು ನಿನಗೆ ನೀಡೋ ವಿದ್ಯೆ ಬಳಸಿ ಇವರಿಗೆ ಆತ್ಮಸ್ಥೈರ್ಯ ಕೊಡೋ ಕೆಲಸ ಮಾಡ್ತೀಯಾ ಅಂತ ಸವಾಲಾಗ್ತಾರೆ. ಅವಿನಾಶ್ ಮೊದಲಿಗೆ ಯೋಚನೆಯಲ್ಲಿ ಬೀಳ್ತಾನೆ, ಹೇಗಪ್ಪ ಈ ಕೆಲಸ ಮಾಡೋದು ಅಂತ.
ಆಮೇಲೆ ವಿವೇಕಾನಂದರು ಹೇಳಿದ ಏಳು ಎದ್ದೇಳು ಗುರಿ ಮುಟ್ಟುವವರೆಗೂ ನಿಲ್ಲದಿರು ಅನ್ನೋ ಸಾಲು ನೆನಪಾಗುತ್ತೆ. ಅದನ್ನು ನೆನೆಸ್ಕೊಂಡು ಧೈರ್ಯ ತಗೊಂಡು ಎಲ್ಲ ಯುವಜನರನ್ನ ಒಂದು ಕಡೆ ಸೇರಿಸಿ ಮಾತಾಡ್ತಾ ತಮ್ಮನ್ನು ತಾವು ನಂಬಬೇಕು, ಅಂದರೆ ತಮ್ಮನ್ನು ತಾವು ಹೆಚ್ಚು ಸ್ಕಿಲ್ಫುಲ್ ಮಾಡ್ಕೋಬೇಕು. ಬೇರೆಯವ್ರನ್ನ ನೋಡಿ ನಾನು ಅವರಿಗಿಂತ ಕಮ್ಮಿ ಅನ್ನೋ ಭಾವನೆ ಬಿಟ್ಟು ನನ್ನಲ್ಲಿರೋ ದುರ್ಗುಣಗಳನ್ನು ಹೋಗಲಾಡಿಸಿ ನನ್ನ ಭವಿಷ್ಯ ನಾನೇ ರೂಪಿಸ್ಕೋಬೇಕು. ಅದಕ್ಕಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಶಕ್ತಿಗೆ ಅನುಸಾರವಾಗಿ ನಮ್ಮ ಜೀವನ ಸೃಷ್ಟಿಸ್ಕೋಬೇಕು ಅಂತ ಮಿಂಚಿನ ಕಂಠದಲ್ಲಿ ಹೇಳಿ ಯುವಕರನ್ನ ಹುರಿದುಂಬಿಸ್ತಾನೆ. ಎಲ್ಲ ಯುವಕರು ಇವನಿಗೆ ಜೈಕಾರ ಹಾಕೋಕೆ ಶುರು ಮಾಡ್ತಾರೆ. ಆ ಎಲ್ಲ ಯುವಜನರ ಮುಖದಲ್ಲಿ ಇದ್ದ ಖುಷಿ, ಆನಂದ, ಆತ್ಮಸ್ಥೈರ್ಯ ನೋಡಿ ತನ್ನ ಜೀವನಕ್ಕೆ ಒಂದು ಉದ್ದೇಶ ಸಿಕ್ಕಂತೆ, ಏನೋ ಸಾಧಿಸಿದಂತೆ ಭಾವನೆ ಅವಿನಾಶಿಗೆ. ಈ ಭಾವನೆಯಲ್ಲೇ ವಿವೇಕಾನಂದರು ಹೊಳಿತಿರೋ ಮುಖ ನೋಡ್ತಾನೆ. ನೋಡ್ತಾ ನೋಡ್ತಾ ವಿವೇಕಾನಂದರ ಮುಖದ ಹೊಳಪು ಕಣ್ಣು ಕಟ್ಟಿ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಮತ್ತದೇ ಲೈಬ್ರರಿ ಕೈಲಿ SV ಅಂತ ಬರೆದಿರೋ ಬುಕ್ಕು. ಆ ಬುಕ್ನ ಕೊನೆ ಪೇಜಕ್ಕೆ ತಲುಪಿದಾನೆ ಅವಿನಾಶ್. ಅದರಲ್ಲಿ ನೀನು ಎಚ್ಚರವಾಗಿದ್ದೀಯಾ, ಬೇರೆಯವರನ್ನೂ ಎಚ್ಚರಗೊಳಿಸು ಅಂತ ಬರೆದಿರುತ್ತೆ. ಹೊರಗಡೆಯಿಂದ ಮೈಕ್ನಲ್ಲಿ ಮುಂದಿನ ಭಾಷಣ ನಮ್ಮ ವಿದ್ಯಾರ್ಥಿ ಅವಿನಾಶ್ ಅವರಿಂದ ಅನ್ನೋ ಮೈಕ್ ಧ್ವನಿ ಕೇಳಿ ಹೊರ ಹೋಗಿ ನೋಡ್ತಾನೆ. ಹೊರಗೋಗಿ ನೋಡಿದ್ರೆ ನ್ಯಾಷನಲ್ ಯೂತ್ ಡೇ ಸೆಲೆಬ್ರೇಷನ್ಗೆ ಸ್ಟೇಜ್ ಹಾಕಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಒಂದ್ ಕಡೆ ಸೇರಿರ್ತಾರೆ. ಅವತ್ತು ಅವಿನಾಶ್ ಮಾಡಿದ ಭಾಷಣ ಇವತ್ತಿಗೂ ಅವನ ಸ್ನೇಹಿತರು ಮರೆತಿಲ್ಲ. ವಿವೇಕಾನಂದರ ಪ್ರಭಾವವೇ ಅಂಥದ್ದು ಅಲ್ವಾ. ಈ ಕಥೆಯಲ್ಲಿ ನಾನು ಹೇಳಿರೋ ಅವಿನಾಶ್ ನೀವೇ ಆಗಿ ಇನ್ನೊಮ್ಮೆ ಈ ವಿಡಿಯೋ ನೋಡಿ. ಆಗ ನಿಮಗೆ ಈ ವಿಡಿಯೋದ ಉದ್ದೇಶ ಇನ್ನೂ ಹೆಚ್ಚಾಗಿ ಅರ್ಥ ಆಗುತ್ತೆ. ನನಗಿಂತ ಬೇರೆಯವರು ಬುದ್ಧಿವಂತರು, ನನ್ನಿಂದ ಯಾವ ದೊಡ್ಡ ಕೆಲಸನೂ ಆಗಲ್ಲ, ಅದು ನನಗೆ ಯಾಕೆ ಬೇಕು, ಇದು ನನಗೆ ಯಾಕೆ ಬೇಕು ಅಂತ ನನ್ನ ಪಾಡಿಗೆ ನಾನು ರೀಲ್ಸ್ ನೋಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿರ್ತೀನಿ ಅಂತಿರೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡೋ ಮೂಲಕ ವಿವೇಕಾನಂದರ ಚಿಂತನೆಗೆ ಅವರನ್ನು ಹತ್ತಿರ ತಂದು ನಿಮ್ಮ ಸ್ನೇಹಿತರ ಆತ್ಮಸ್ಥೈರ್ಯ ಹೆಚ್ಚಿಸಲು ಕಾರಣರಾಗ್ರಿ. ನಾನೂ ಸಮರ್ಥನೆ, ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋ ನಂಬಿಕೆ ಯುವಜನರಲ್ಲಿ ಹರಿದಾಡಲಿ. ನ್ಯಾಷನಲ್ ಯೂತ್ ಡೇ ಅಂದರೆ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಯುವ ದಿನದ ಶುಭಾಶಯಗಳು. ಹೀಗೆ ಒಳ್ಳೆ ಕಂಟೆಂಟ್ಗಾಗಿ ಕನ್ನಡ ಹೋಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಉತ್ಸಾಹವನ್ನು ಹೆಚ್ಚು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.